ಬೈದೆ ಬೇ ಅಂತ ಮುಂಜಾನೆ ಹೇಳೋದು ಅವು ಟ್ಯಾಬ್ಲೆಟ್ ಔಷಧ ಹಾಕಿ ಏನು ಮಾಡ್ಕೊಟ್ಟಾಗತ್ತೆ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ಮಂಗಳವಾರ ಬೆಳಗ್ಗೆ ನೋಡ್ರಿ, ಟೈಮ್ 6 ಗಂಟೆ ಆಗೈತಿ. ನಿನ್ನೆ ರಾತ್ರಿ ಬಾಂಡೆ ಎಲ್ಲ ತೊಳೆದು ಇಟ್ಟಿದ್ದಿಲ್ಲ ರೀ, ಯಾಕಂದರೆ ಕರೆಂಟ್ ಇದ್ದಿದ್ದಿಲ್ಲ ಮನೆಯೊಳಗೆ. ಹಂಗಾಗಿ ಕರೆಂಟ್ ಇರ್ಲಿಕ್ಕಂದ್ರೆ ಏನು ಕೆಲಸ ಮಾಡೋಕ್ಕೂ ಒಲ್ಲ ಅನ್ಸುತ್ತೆ. ಹಾಗಾಗಿ ಆಲ್ರೆಡಿ ಹೇಳ್ತೀನಿ ನಾನು ನಿನ್ನೆ ಡೋದೊಳಗೆ ರೀ. ಹಾಗಾಗಿ ನಿನ್ನೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಹಂಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಇಟ್ಬಿಟ್ಟು ಮನ್ಕೊಂಡ್ಬಿಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ತಲೆಗೆ ಮೆಹಂದಿ ಹಚ್ಕೊಂಡ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಈ ಕಡೆ ಅದನ್ನೂ ಒಣಗುತ್ತಾ ಮತ್ತು ನನ್ನ ಕೆಲಸನೂ ಎಲ್ಲ ಆಗುತ್ತೆ ಅಂತೇಳಿ ಭಾಳ ದಿವಸದಿಂದ ಹಚ್ಕೋಬೇಕಂದ್ರೂ ಆಗಿದ್ದಿಲ್ಲ. ಹಾಗಾಗಿ ಫಸ್ಟಿಗೆ ಮೆಹಂದಿ ಹಚ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಆಗೋ ಮಟ್ಟ 1.5 ತಾಸು ಬೇಕಾಗುತ್ತೆ. ಹಾಗಾಗಿ ಆವಾಗ ತಲೆ ವಾಶ್ ಮಾಡ್ಕೊಳಕ್ಕೆ ಬರುತ್ತಂತೆ. ಅಂದರೆ ಹಚ್ಕೊಳಕ್ಕಿಂತ ರೀ ಅದನ್ನ ಬಿಟ್ಟು 2 ತಾಸು ವಾಶ್ ಮಾಡ್ಕೋದ ಒಂದು ದೊಡ್ಡ ಕೆಲಸ. ಹಂಗಾಗಿ ನನಗೂ ಒಂದೊಂದು ಅಂದರೆ ಸ್ವಲ್ಪ ಬಿಳಿ ಕೂದಲು ಸ್ಟಾರ್ಟ್ ಆಗ್ಯಾವ್ರಿ. ಸ್ವಲ್ಪ ಬಿಳಿ ಕೂದಲು ಸ್ಟಾರ್ಟ್ ಆದ ತಕ್ಷಣ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆಲ್ಮೋಸ್ಟ್ ಹೊರಗಡೆದು ಅದು ಕಲರ್ ಸಿಗುತ್ತಲ್ರಿ, ಬ್ಲ್ಯಾಕ್ ಆಗಲಿ ಮತ್ತು ಬ್ರೌನ್ ಆ ಥರ ಎಲ್ಲ ಕಲರ್ ಸಿಗ್ತಾವೆ. ಆ ಥರ ಮೆಹಂದಿ ಬಳಸೋಕ್ಕಿಂತ ನ್ಯಾಚುರಲ್ ಮೆಹಂದಿ ಇರುತ್ತಲ್ರಿ, ಅದಕ್ಕೆ ಸ್ವಲ್ಪ ನಾವು ಏನಂತಾರೋ ಆಮ್ಲ ಪುಡಿ ಮತ್ತು ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಟೀ ಪುಡಿ ಮತ್ತು ಮೆಂತ್ಯ ಕರ್ಬೇವಿನ ಸೊಪ್ಪು ಹಾಕಿ ಕುದಿಸ್ಬಿಟ್ಟು ಅದನ್ನ ಸೋಸಿ ಕಲಸಿಟ್ಟು ಕಬ್ಬಿನ ಬಾಣಲಿ ಒಳಗೆ ರೀ ನೆಕ್ಸ್ಟ್ ಅಂದರೆ 8ರಿಂದ 10 ತಾಸು ಬಿಟ್ಟು ಹಚ್ಕೊಂಡ್ಬಿಟ್ಟು 1-2 ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೊಳ್ಳೋದು ಬೆಸ್ಟ್ ರೀ. ಅಂದ್ರೆ ಈಗ ಇದ್ದಿದ್ದು ಕೂದಲು ಸಂಗಟ ನಾವು ಕೆಮಿಕಲ್ ಇರೋ ಅಂದರೆ ಡೈ ಅಥವಾ ಅದು ಮೆಹಂದಿ ಸಿಗುತ್ತಲ್ರಿ, ಅದು ಹಚ್ಕೊಂಡ್ಬಿಟ್ರೆ ಜಾಸ್ತಿ ಆಗ್ತಾವೆ. ಹಾಗಾಗಿ ಇದನ್ನ ಬಳಸೋದ್ರಿಂದ ಅದು ನ್ಯಾಚುರಲ್ಲಾಗಿ ಇರುತ್ತಲ್ರಿ. ಹಾಗಾಗಿ ನಮ್ಗೆ ಯಾವುದೇ ಸೈಡ್ ಇಫೆಕ್ಟ್ ಇರೋಂಗಿಲ್ಲ. ಮತ್ತು ಇರೋ ಬಿಳಿ ಕೂದಲು ಸಂಗಟ ಮತ್ತಷ್ಟು ಬಿಳಿ ಕೂದಲು ಜಾಸ್ತಿ ಆಗ್ತಾವ್ರಿ ಕೆಮಿಕಲ್ ಇದ್ದಿದ್ದು ಯೂಸ್ ಮಾಡಿಬಿಟ್ರೆ. ಹಾಗಾಗಿ ಹೇಳಾಕತ್ತಿದ್ದು. ಮತ್ತು ನಿನ್ನೆ ಲಾಗ್ ಹಾಕಿದಾಗ ಕೆಲವೊಬ್ಬರು ಕೇಳಿದ್ರಿ, ನೀವು ಫಂಕ್ಷನ್ಗೆ ಹೋಗಿದ್ರಿ, ನಿಮ್ಮ ಸಂಗಟ ಯಾರೂ ಮಾತಾಡಿಲ್ಲ ಅಂಥೇಳಿ. ಅಂದ್ರೆ ಮಾತಾಡಿದ್ದು ನೋಡಲೇ ಇಲ್ಲ ಅಂತ ಹೇಳಿ. ಅಂದರೆ ನಾನು ಅವ್ರು ಮಾತಾಡೋ ಮುಂದಾಗ ನಾನು ಇಡುವ ಸ್ಟಾರ್ಟ್ ಮಾಡಿದ್ದಿಲ್ಲ ಅಷ್ಟೇ ರೀ. ಅಂದ್ರೆ ಫಸ್ಟಿಗೆ ಹೋದ ತಕ್ಷಣ ಇಡುವ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕೆ ನಮಗೂ ಒಂಥರ ಅನ್ಸುತ್ತಲ್ರಿ. ಹಾಗಾಗಿ ಫಸ್ಟಿಗೆ ಹೋದ ತಕ್ಷಣ ಮತ್ತಿನ್ನು ಬರ್ರಿ ಆರಾಮಿದ್ದೀರಿ, ಈಗ ಬಂದ್ರಿ, ಬಿಸಿಲಾಗ ಎಟ್ಟು ಲೇಟ್ ಮಾಡಿ ಬಂದ್ರಿ ಅಂತ ಅವರು ಅನ್ನಕತ್ತಿರು. ಮತ್ತು ನಮ್ಮ ನೆಗೆನಿದ್ರೆ ಬಂದು ನೀರು ಕೊಟ್ಟು ಆರಾಮಿದ್ರಿ, ಎಷ್ಟು ಬಿಸಿಲಾಗ ಬಂದಿರಿ, ಜಲ್ದಿ ಬರಬೇಕಿಲ್ಲ ಅಂತ ಅನ್ನಕತ್ತಿದ್ಲು. ಮತ್ತು ನಮ್ಮ ನಾದಿನಿನೂ ಅಷ್ಟೇ ರೀ, ಅವರು ಬಂದುಬಿಟ್ಟು ಆರಾಮಿದ್ದೀರಿ ಮತ್ತು ಶರ್ಬತ್ ಕೊಟ್ಟು ಮಾತಾಡ್ಸಿದ್ರು. ಅಂದ್ರೆ ನಾನು ಅವಾಗ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ದಿಲ್ಲ ರೀ. ನಮ್ಗೆ ಎಲ್ಲರೇ ಹೋದಾಗ ಮಾತಾಡ್ಸ್ಲಿಕ್ಕೆ ಅಂದ್ರೆ ಮೊದಲು ನನಗಂತೂ ಒಂದು ಕ್ಷಣ ಇರೋಕೆ ಮನಸ್ಸೇ ಆಗಂಗಿಲ್ಲ. ಚಲೋತ್ನಾಗ ಮಾತಾಡ್ಬಿಟ್ರೆ ಅಷ್ಟೇ ಮನ್ಸಿಗೆ ಖುಷಿ ಆಗುತ್ತಲ್ರಿ. ಎಲ್ಲರೂ ಚಲೋತ್ನಾಗೇ ಮಾತಾಡ್ರಿ. ಹಂಗೆ ಅಲ್ರಿ, ಫ್ಯಾಮ್ಲಿ ಅಂದಮೇಲೆ ಒಂದು ಮ್ಯಾಟ್ರ್ ಅಂದರೆ ಒಂದೊಂದು ವಿಷಯಗಳ ಸಲಿಂದ ಜಗಳ ಬೇಜಾರ ಮನಸ್ತಾಪಗಳು ಇದ್ದೇ ಇರ್ತಾವೆ. ಮತ್ತು ನಮ್ಮ ಮನೆಗೆ ಅವ್ರು ಬಂದಾಗ ನಾವು ಚೆನ್ನಾಗಿಯೇ ಮಾತಾಡಬೇಕು, ನಾವು ಅವ್ರ ಮನೆಗೆ ಹೋದಾಗ ಅವರು ಸರಿಯಾಗಿ ಚಲೋತ್ನಾಗ ಮಾತಾಡೋದು ಅದು ನಮ್ಮ ಧರ್ಮನೂ ಹೌದಲ್ರಿ. ಅದನ್ನ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ ರೀ. ನನಗಂತೂ ಆ ಥರ ಏನು ಅನ್ನಿಸ್ಲಿಲ್ಲ, ಚಲೋತ್ನಾಗೇ ಮಾತಾಡಿದ್ರು. ಅಂದರೆ ಒಳಗಡೆ ಏನೇ ಹಾಕಿರಲಿಕ್ಕೆ ಹೊರಗಡೆ ಚಲೋ ಮಾತಾಡಿಬಿಟ್ರೆ ಸಾಕಲ್ರಿ. ಅವ್ರವ್ರಿಗೆ ಬಿಟ್ಟಿದ್ದು, ನಾವು ನಮ್ಮ ಮನಸ್ಸನ್ನು ಸುದ್ದಿ ಇಟ್ಕೊಂಡ್ರೆ ಸಾಕು. ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬೀಳಂಗಿಲ್ಲದ್ರಿ. ನಾನಂತೂ ಇತ್ತೀಚೆಗೆ ಅದೇ ಥರ ವಿಚಾರ ಮಾಡೋದು, ನಾವು ಚಲೋತ್ನಾಗಿರೋಣ, ಮತ್ತೊಬ್ಬರು ಚಲೋತ್ನಾಗಿರಲಿ, ಒಟ್ಟಿನಲ್ಲಿ ನಾವು ಇರೋ ಮಟ್ಟ ನಾವು ನೆಮ್ಮದಿಯಾಗಿದ್ದು ಎಲ್ಲರೂ ನೆಮ್ಮದಿಯಾಗಿರೋ ಥರ ನೋಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕಪ್ಪ ಅಂತ ಅನಿಸ್ಬಿಟ್ಟೈತಿ. ಲೈಫ್ ಒಳಗಂತೂ ಏನೂ ಇಲ್ಲ ರೀ. ಅರ್ಥ ಮಾಡ್ಕೊಂಡ್ಬಿಟ್ರೆ ಇರೋ ತನಕ ನಾವು ಏನು ಖುಷಿ ನೆಮ್ಮದಿ ಅದನ್ನ ಪಡ್ಕೊತೀವಲ್ಲ ಅಷ್ಟೇ ನಮ್ಮ ಜೊತೆ ಇರೋದು. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾನಂತೂ ದ್ವೇಷ ಮಾಡೋಕೆ ಹೋಗಂಗಿಲ್ಲ ರೀ, ಮಾಡೋರು ಮಾಡ್ಕೊಳಕ್ಕೆ. ನಾವು ಹೋದರೂ ಅಷ್ಟೇ ನಿಷ್ಕಲ್ಮಶವಾದ ಮನಸ್ಸಿನಿಂದ ಹೋಗೋದು ಬರೋದು. ಅವ್ರು ಬಂದರೂ ಅಷ್ಟೇ ಪ್ರೀತಿಯಿಂದ ನಾಲ್ಕು ಮಾತಾಡೋದು. ನಮ್ದು ಏನು ಅತಿಥಿ ಸತ್ಕಾರ ಮಾಡೋದೈತೆ ಅಷ್ಟು ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡೋದು ಅಷ್ಟೇ ರೀ. ಏನೇ ಅವರು ವಿಚಾರ ಮಾಡಿದ್ರು ಅದು ನಮಗಂತೂ ಸಂಬಂಧಪಡಲ್ಲ. ನಾವು ನಮ್ಮ ಅಷ್ಟಕ್ಕೆ ಕರೆಕ್ಟಾಗಿದ್ರೆ ಸಾಕಲ್ರಿ. ಅಂದರೆ ನನಗೆ ನಾನು ವಿಚಾರ ಮಾಡೋದು, ನಾನು ಫಾಲೋ ಮಾಡೋದು ಹೇಳಿದೆ ಅಷ್ಟೇ ರೀ. ಅಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತಲ್ಲ, ಹಾಗಾಗಿ ಎಲ್ಲರೂ ಚಲೋತ್ನಾಗೆ ಮಾತಾಡಿದ್ರು. ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ ರೀ. ಅಂದರೆ ಫಂಕ್ಷನ್ ಇದ್ಮೇಲೆ ಒಬ್ಬರ ಸಂಘಟನೆ ಮಾತಾಡ್ಕೋತು ಕುಡಾಕೂ ಆಗಂಗಿಲ್ಲದ್ರಿ. ಎಲ್ಲರೂ ಬರ್ತಾ ಇರ್ತಾರೆ, ಬರ್ರಿ ಹೋಗ್ರಿ ಮತ್ತೆಲ್ಲನೂ ನೋಡ್ಕೋಬೇಕಾಗುತ್ತಲ್ಲ. ಹಾಗಾಗಿ ಅಷ್ಟೊಂದೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಆರಾಮಿದ್ದೀರಿ ಮತ್ತು ಆಯ್ರಿ ಮಾಡಿರಿ ಅಷ್ಟೇ ರೀ, ಊಟ ಮಾಡಿರಿ ಅಂತ ಅಷ್ಟೇ ಮಾತಾಡೋದು ಏನಿರುತ್ತೆ. ಈಗಿದ್ರೆ ಇವತ್ತು ನಾಷ್ಟಕ್ಕಿದ್ರೆ ದೋಸೆ ಚಟ್ನಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡಿರಿ.
ಮನು ಇದ್ರೆ ನಾಷ್ಟವಲ್ಲ ಅಂತ ಬರೀ ಬಾಳೆಹಣ್ಣು ಹಾಲು ತಿಂದ್ಬಿಟ್ಟು ಹೋದರೆ ತನೂ ಇನ್ನೂ ಬಂದಿದ್ದಿಲ್ಲ. ಇವತ್ತು ಸಂಜೆಗೆ ಬರ್ಬೋದು, ನಿನ್ನೆ ಬರ್ತೀನಂತ ಅಂದಿದ್ಲು, ಬಂದಿದ್ದಿಲ್ಲ ರೀ. ನಿನ್ನೆ ಸ್ವಲ್ಪ ಮಳೆ ಇತ್ತಂತ ಹಾಗಾಗಿ ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸಿ ಮನು ಇದ್ರೆ ಏನಂತಾರು ಮಂಗ್ಳೂರು ಬಂದ ಕೇಳಿದ್ದಾರೆ ಅಂದರೆ ಒಂದು ವಾರದಿಂದ ಕೇಳಿದ್ದ, ನನಗೆ ಮಾಡಿಕೊಡೋಕೆ ಆಗಿತ್ತಲ್ಲ. ಇವತ್ತು ನೆನಪಾಯ್ತಾ, ಹಾಗಾಗಿ ಹಿಟ್ಟು ರೆಡಿ ಮಾಡಿ ಇಟ್ರಾಯ್ತು, ಸಂಜೆ ಮುಂದಾಗ ಮಾಡಿಕೊಡಾಕೆ ಬರುತ್ತಂತ ಅದನ್ನೇ ಹಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಟೇಸ್ಟ್ ಮಸ್ತ್ ಇರುತ್ತೆ ಈ ಥರ ಮಾಡಿದಾಗ. ಸಿಂಪಲ್ಲಾಗಿ ಮಂಗ್ಳೂರು ಬನ್ನ ರೆಡಿ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಜಾಸ್ತಿ ಹಣ್ಣಾಗಿದ್ದ ಬಾಳೆಹಣ್ಣು ಇದ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ ರೀ. ನಾನು ಜಾಸ್ತಿ ಹಣ್ಣಾಗಿದ್ದ ಬಾಳೆಹಣ್ಣನ್ನು 2 ತೊಗೊಂಡಿದ್ದು, ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೊಳಕತ್ತಿದ್ದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ ಮತ್ತು 1-2 ಚಮಚದಷ್ಟು ಸಕ್ಕರೆನ ಹಾಕಿಬಿಟ್ಟು ಬಾಳೆಹಣ್ಣು ನೀಟಾಗಿ ಮ್ಯಾಶ್ ಮಾಡಿ ತೊಗೋಬೇಕ್ರಿ, ಗಂಟಿಲ್ಲಾರ್ದಂಗೆ. ಇದನ್ನ ಹಿಟ್ಟು ರೆಡಿ ಮಾಡಿಬಿಟ್ಟು ಒಂದು 8ರಿಂದ 10 ತಾಸು ಇಡಬೇಕಾಗುತ್ತೆ ರೀ. ಅಂದರೆ ನೈಟ್ ರೆಡಿ ಮಾಡಿಟ್ಟು ಬೆಳಗ್ಗೆ ಮಾಡ್ಬೋದು, ಇಲ್ಲ ಬೆಳಗ್ಗೆ ರೆಡಿ ಮಾಡಿಟ್ಟು ರಾತ್ರಿ ಮಾಡ್ಬೋದು ರೀ. ಈಗಿದ್ರೆ ಒಂದು 3/4 ಬಟ್ಲಷ್ಟು ಮೊಸರು ಹಾಕಿದ್ದೀನಿ ಬಾಳೆಹಣ್ಣೆಲ್ಲ ಮ್ಯಾಶ್ ಮಾಡ್ಕೊಂಡ್ಮೇಲೆ. ಆಮೇಲೆ ಸ್ವಲ್ಪ ಅಡುಗೆ ಸೋಡಾನು ಹಾಕಿದ್ದೀನಿ ರೀ, ಹೇಳಕ್ಕೆ ನೆನಪಾಗಲಿಲ್ಲ, ಮಿಸ್ ಆಯಿತು. ನಾವು ಬಜ್ಜಿ ಬೋಂಡ ಏನು ಮಾಡೋಕೆ ಹಾಕ್ತೀವಲ್ರಿ, ಅದನ್ನೂ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ. ಮತ್ತು 2 ಬಟ್ಲಷ್ಟು ಗೋಧಿ ಹಿಟ್ಟು ರೀ. ಅಂದರೆ ಇದಕ್ಕೆ ನೀರು ಹಾಕಕ್ಕೆ ಹೋಗಬಾರ್ದು, ಅದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಬಳಸ್ಬೋದು. ನಾನಿದ್ರೆ ಗೋಧಿ ಹಿಟ್ಟನ್ನು ಬಳಸಾಕಂತೀನಿ ರೀ. ಮೈದಾ ಹಿಟ್ಟು ಬಳಸಿಬಿಟ್ರೆ ಇನ್ನೂ ಬೆಸ್ಟ್, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಮತ್ತು ಗೋಧಿ ಹಿಟ್ಟು ಬಳಸೋದ್ರಿಂದ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ, ಬಟ್ ಹೆಲ್ದಿಯಾಗಿರುತ್ತೆ ಅಂಥೇಳಿ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ರಿ. 1-2 ಬಟ್ಲಷ್ಟು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಗೋಧಿ ಹಿಟ್ಟು ಹಾಕಿ ಚಲೋತ್ನಾಗೆ ನಾದ್ಕೊಂಡ್ಬಿಟ್ಟು, ಮತ್ತು 1 ಚಮಚದಷ್ಟು ತುಪ್ಪನೂ ಹಾಕಿದ್ದೀನಿ. ಹಾಕಿ ಚಲೋತ್ನಾಗ ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಲೋತ್ನಾಗೆ ಮಿದ್ಕೊಂಡು ಮುಚ್ಚಿಟ್ರೈತ್ರಿ. ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು 8ರಿಂದ 10 ತಾಸು ಮುಚ್ಚಿಟ್ಟು ನಮ್ಗೆ ಯಾವಾಗ ಬೇಕಾಗ್ತೈತಿಲ್ಲ ಆವಾಗ ಪೂರಿ ಥರ ಸ್ವಲ್ಪ ಲಟ್ಟಿಸಿ ಅಥವಾ ಕೈಲೇ ಪ್ರೆಸ್ ಮಾಡಿಕೊಂಡು ಕಾದ ಎಣ್ಣೆ ಒಳಗೆ ಪೂರಿ ಥರ ಫ್ರೈ ಮಾಡಿಬಿಟ್ರಾಯ್ತು. ಮಸ್ತಾಗಿ ಮಂಗ್ಳೂರು ಬನ್ನ ರೆಡಿ ಆಗ್ತಾವೆ ನೋಡಿರಿ. ನಾನು ಈ ಥರ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಎತ್ತಿ ಇಟ್ಟಿದ್ದೀನಿ ನೋಡಿರಿ, ಸಂಜೆ ಮುಂದಾಗ ಮಾಡ್ಬೇಕಂತೇಳಿ. ಈಗಿದ್ರೆ ಒಂದು ಏನಂತಾರೆ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಾಕಂತೀನಿ ನೋಡಿರಿ. ಮೊನ್ನೆ ಮಾಡಬೇಕಿತ್ತು, ನಿನ್ನೆನೂ ಮಾಡ್ಬೇಕಂತ ಅಂದ್ಕೊಂಡೆ, ಕರೆಂಟ್ ಇಲ್ಲ ಅಂತ ಹೋಲ್ಬಿಡು ಅಂತೇಳಿ ಬಿಟ್ಟೆ. ಮತ್ತು ಬರೀ ಚಿತ್ರಾನ್ನ ಮಾಡಿಕೊಟ್ಟೆ. ಹೀಗಾಗಿ ಇವತ್ತು ಮಾಡೋಣ ರೆಡಿ ಮಾಡಿ ಇಟ್ಟರಾಯ್ತು. ಇದನ್ನ 2-3 ತಿಂಗಳ ತನಕ ಯೂಸ್ ಮಾಡ್ಬೋದು ರೀ, ಮಸ್ತಾಗಿರುತ್ತೆ. ಈಗಿದ್ರೆ 1 ಬಟ್ಲಷ್ಟು ಧನಿಯಾ, ಅರ್ಧ ಬಟ್ಲಷ್ಟು ಕಡಲೆಬೇಳೆ, ಅರ್ಧ ಬಟ್ಲಷ್ಟು ಉದ್ದಿನಬೇಳೆ, ಒಂದು 1/4 ಬಟ್ಲಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ. 1 ಚಮಚದಷ್ಟು ಕಾಳು ಮೆಣಸು ಮತ್ತು 1 ಚಮಚದಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಎಲ್ಲನೂ ಸಣ್ಣ ಉರಿ ಒಳಗೆ ಹುರ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಬಿಸಿ ಆದಮೇಲೆ ಅದು ಕಡಲೆಬೇಳೆ ಮತ್ತು ಧನಿಯಾ, ಆಮೇಲೆ 1/4 ಬಟ್ಲಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ರೀ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಇದು ಪಾಟ್ಲಿಕಾಯಿ ಅಂತೀವ್ರಿ ನಾವು, ಮೆಣಸಿನ್ಕಾಯಿ ಅದನ್ನ ಖಾರ ಎಲ್ಲ ಜಾಸ್ತಿ ಇದನ್ನೂ ಭೀ ಅದನ್ನ ಒಂದು 10-15 ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಮತ್ತು ಒಂದು 1/4 ಬಟ್ಲಷ್ಟು ಎಳ್ಳು ರೀ ಹಾಕಿಬಿಟ್ಟು ಎಳ್ಳು ಚಟ್ಪಟ ಅನ್ನೋ ಮಟ ಹುರ್ಕೋಬೇಕ್ರಿ. ಸ್ವಲ್ಪ ಸಣ್ಣ ಉರಿ ಒಳಗೆ ನೀಟಾಗಿ ಅದು ಕಡಲೆಬೇಳೆ ಅದು ಸ್ವಲ್ಪ ಘಮ ಬರೋ ಮಟ್ಟ ಸಣ್ಣ ಉರಿ ಒಳಗೆ ಹುರ್ಕೊಂಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಡ್ಬೇಕ್ರಿ. ಆಮೇಲೆ ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಈಗಿದ್ರೆ ನಾನು ಸ್ವಲ್ಪ ತಣ್ಣಗಾಗಿತ್ತ ಮಿಕ್ಸರ್ ಜಾರಿಗೆ ಹಾಕಿಡೋಣ ಅಂಥೇಳಿ ಹಾಕಕ್ಕಂತೀನಿ ನೋಡಿರಿ. ಆ್ಯಕ್ಚುಲಿ ಈ ಥರ ಮಾಡಿ ನಾವು ಆರಾಮ್ಸ್ರಿ 2-3 ತಿಂಗಳು ಇಟ್ಕೊಂಡು ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ಬಿಟ್ರಂತೂ ಸಖತ್ತಾಗಿರುತ್ತೆ ರೀ ಟೇಸ್ಟ್ ಅಂತೂ. ಈಗಿದ್ರೆ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡಾಕಂತೀನಿ ನೋಡಿರಿ. ಇದು 2 ರೀತಿ ಒಳಗೂ ಮಾಡ್ಕೋಬೋದು. ಒಗ್ಗರಣೆ ಕಡಲೆಬೇಳೆ ಮತ್ತು ಶೇಂಗಾ ಹಾಕ್ದೇ ಹಾಗೆ ಗೊಜ್ಜು ರೆಡಿ ಮಾಡಿಡ್ಬೋದು. ನಾವು ಬೇಕಂದಾಗ ಮತ್ತಷ್ಟು ಎಣ್ಣೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಈ ಗೊಜ್ಜನ್ನು ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಎಲ್ಲನೂ ಈ ಥರ ನೀಟಾಗಿ ರೆಡಿ ಮಾಡಿಟ್ಟು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ರೀ, ಅದು ನಮ್ಮ ಇಷ್ಟ. ನಾನೀಗಿದ್ರೆ ಒಂದು 4-5 ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಮತ್ತು 1 ಮುಷ್ಟಿಯಷ್ಟು ಕಡಲೆಬೇಳೆ ಮತ್ತು ಶೇಂಗಾ ಮತ್ತು 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಸಾಸಿವೆ ಹಾಕಿ ಹುರಿದ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ನೋಡಿರಿ. ಹಂಗೂ ಬಿಡ್ಬೋದು, ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿರ್ತಾವೆ ಅಂತ ಹೇಳಿ ನಾನು ಎತ್ತಿ ಇಟ್ಟಿದ್ದೀನಿ ರೀ. ಅದೇ ಎಣ್ಣೆಗೆ ಸ್ವಲ್ಪ ಕರ್ಬೇವು ಸೊಪ್ಪು, ಇಂಗು ಹಾಕಿಬಿಟ್ಟು ಹುಣಸೆಹಣ್ಣಿನ ರಸನ ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ಅಂದರೆ ನಾವು ಪುಳಿಯೋಗರೆ ಗೊಜ್ಜು ಎಷ್ಟು ರೆಡಿ ಮಾಡ್ಕೊತೀವಲ್ಲ ನೋಡ್ಕೊಂಡ್ಬಿಟ್ಟು ಹುಣಸೆಹಣ್ಣಿನ ರಸನ ತೊಗೋಬೇಕಾಗುತ್ತೆ ರೀ. ಅಂದರೆ ಹುಣಸೆಹಣ್ಣು ಮೊದಲೇ ನೆನೆಸಿ ಅದನ್ನ ರಸನ ಸೋಸಿಬಿಟ್ಟು ತೊಗೊಂಡಿದ್ದೀನಿ ರೀ. ನಾನಿಲ್ಲಿ 1 ಹಿಡಿಯಷ್ಟು ಹುಣಸೆಹಣ್ಣ ತೊಗೊಂಡು ನೆನೆಸಿ ರಸನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ
ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಕುದಿಸ್ಕೊಂಡಿದ್ದೀನಿ ರೀ. ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಂದ್ರೆ ನಾವು ಮುಂಚೆನೇ ಎಷ್ಟು ಬಳಸಿರ್ತೀವಲ್ಲ ನೋಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಸ್ವೀಟ್ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಬೆಲ್ಲ ಹಾಕ್ಬೇಕು ರೀ. ಅಂದರೆ ಒಬ್ಬೊಬ್ರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಕಮ್ಮಿ ಸ್ವೀಟ್ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಮನ್ಯಾಗ ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿರ್ತೀನಿ. ಬೆಲ್ಲ ಹಾಕಿ ಚಲೋತ್ನಾಗ ಕುದಿಸ್ಕೊಂಡ್ಮೇಲೆ ಒಂದು 2-3 ನಿಮಿಷ ರೀ. ಆಮೇಲೆ ನಾವು ಇದೇನು ಪುಡಿ ಮಾಡಿ ಇಟ್ಟಿರ್ತೀವಲ್ಲ ರೀ, ಮೆಣಸಿನ್ಕಾಯಿ ಧನಿಯಾ ಎಲ್ಲ ಹುರಿದ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ನೈಸಾಗಿ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿರಿ. ಪುಡಿ ಮಾಡಿದ್ದು ಹಾಕಿಬಿಟ್ಟು ಚಲೋತ್ನೇ ಕೈ ಆಡಿಸ್ಬೇಕು ರೀ, ಗಂಟಿಲ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ ರೀ. ಅದರದ್ದು ಎಣ್ಣೆ ಬಿಡಬೇಕಲ್ಲ, ಹಾಗಾಗಿ ಚಲೋತ್ನಾಗೆ ಕುದಿಬೇಕು. ಹಾಗಾಗಿ 1-2 ನಿಮಿಷ ಸಣ್ಣ ಉರಿ ಒಳಗೆ ಕುದಿಸಾಕಿಟ್ಬಿಟ್ಟು ಈ ಕಡೆ ನಾನು ಇನ್ನೂ ಸ್ವಲ್ಪ ಪೌಡ್ರ ಮಿಕ್ಕಿದ್ರಿ. ಇದನ್ನ ಇದೇ ಥರ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ನಮಗೆ ಬೇಕಂದಾಗ ಏನೈತಿಲ್ಲ ನಾವು ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹುಣ್ಚಿನ್ಯಾಗ ರಸ ಹಾಕಿ ಕುದಿಸ್ಕೊಂಡು ಆಮೇಲೆ ಈ ಪೌಡ್ರ್ ಹಾಕಿ ಚಲೋತ್ನಾಗೆ ಅದನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೂ ಅನ್ನ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ರೀ. ಸಖತ್ತಾಗಿರುತ್ತೆ. ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿತ್ತಂತ ಸ್ವಲ್ಪ ಎತ್ತಿಟ್ಟಾರೆ ನಾನು. ಈಗಿದ್ರೆ 2 ನಿಮಿಷ ಆಗಿತ್ತಲ್ರಿ, ಅದನ್ನ ಎಣ್ಣೆ ಬಿಡಾಕ ಸ್ಟಾರ್ಟ್ ಆಗಿತ್ತು. ಆಮೇಲೆ ಹುರಿದಿಟ್ಟಿದ್ದ ಕಡಲೆಬೇಳೆ ಮತ್ತು ಶೇಂಗಾ ಎಲ್ಲ ಇತ್ತಲ್ರಿ, ಅದನ್ನ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಮಸ್ತಾಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ನೋಡಿರಿ. ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ, ಬಾಯಿಗೆ ರುಚಿನೂ ಕೊಡುತ್ತೆ. ಈ ಥರ ಸಿಂಪಲ್ಲಾಗಿ ಮನೆಯೊಳಗೆ ಮಾಡಿಡ್ಬೋದು. ಅಂದ್ರೆ ಮಕ್ಕಳು ಎಲ್ಲರೇ ಹೊರಗಡೆ ಹಾಸ್ಟೆಲ್ದಾಗ ಇದ್ದಾಗ ಈ ಥರ ಮಾಡಿ ಡಬ್ಬಿಗೆ ಹಾಕಿ ಕೊಡ್ಬೋದು ರೀ. ಅಂದರೆ ಅನ್ನ ಸಾರು ಸರಿ ಇಷ್ಟ ಆಗ್ಲಿಕ್ಕಂದ್ರೆ ಈ ಥರ ಗೊಜ್ಜಿದ್ದಾಗ ಅನ್ನ ಸಂಗಟ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೂ ಇಷ್ಟ ಆಗುತ್ತೆ ನೋಡಿರಿ. ಅಂದರೆ ನನಗೆ ತಿಳಿದಿದ್ದು ನಾನು ರೆಸಿಪಿ ಶೇರ್ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿರಿ. ಅಂದರೆ ನನಗೆ ಗೊತ್ತಿದ್ದಿದ್ದು ನಾನು ನಿಮ್ಮ ಸಂಗಟ ರೆಸಿಪಿನ ಶೇರ್ ಮಾಡಿದ್ದೀನಿ. ಈಗಿದ್ರೆ ಅದು ತಣ್ಣಗಾದ್ಮೇಲೆ ಏನಾಯ್ತಂದ್ರೆ ನಾವು ಒಂದು ಏರ್ಟೈಟ್ ಡಬ್ಬಿಗೆ ಹಾಕಿಟ್ಬಿಟ್ರೆ ಆಯಿತು. ಆರಾಮ್ಸೆ 2-3 ತಿಂಗಳ ತನಕ ಯೂಸ್ ಮಾಡ್ಬೋದು ನೋಡಿರಿ. ಸ್ವಲ್ಪ ಎಣ್ಣೆ ಬೇಕಂದರೆ ಜಾಸ್ತಿ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ. ಅಂದರೆ ಜಾಸ್ತಿ ದಿವಸ ಇಡಬೇಕಂದ್ರೆ ಸ್ವಲ್ಪ ಎಣ್ಣೆನೂ ಜಾಸ್ತಿ ದಿವಸ ಜಾಸ್ತಿ ಹಾಕಬೇಕಾಗುತ್ತೆ. ಈಗ ನಾನು ಅನ್ನನೂ ರೆಡಿ ಮಾಡಿ ಇಟ್ಟಿದ್ದೀರಿ. ಅನ್ನ ತೊಗೊಂಡ್ಬಿಟ್ಟು ಬಾಣಲಿಗೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಒಗ್ಗರಣೆ ಏನು ಹಾಕೋದು ಬೇಕಾಗಿಲ್ಲ ರೀ, ಹಂಗನೂ ತಿನ್ಬೋದು. ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ನೀವು ಭಾಳ ದಿವಸ ತನಕ ಸ್ಟೋರ್ ಮಾಡ್ಕೋಬೋದು. ನಮ್ಮ ಮನೆಯೊಳಗಂತೂ ಜಾಸ್ತಿ ದಿವಸ ಇರಲ್ಲ ರೀ, ಒಂದು 15-20 ದಿವಸ ಇರುತ್ತೆ. ಈ ಥರ ಒಂದು 15 ದಿವ್ಸಕ್ಕೆ ಒಂದು ಸಲ ಮಾಡಿ ಇಡ್ಬೋದು ನೋಡಿರಿ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಬೇಕಂದ್ರೆ ಸ್ವಲ್ಪ ಶೇಂಗಾನ ಜಾಸ್ತಿ ಹುರಿದ್ಬಿಟ್ಟು ಹಾಕಿಬಿಟ್ರೆ ಇನ್ನೂ ಬೆಸ್ಟಾಗಿರುತ್ತೆ ರೀ. ಈ ರೀತಿ ಗೊಜ್ಜು ರೆಡಿ ಮಾಡಿ ಇಟ್ಬಿಟ್ರಂತೂ ಅಡುಗೆ ಮಾಡೋ ಟೆನ್ಷನ್ನೇ ಇರೋಂಗಿಲ್ಲ ನೋಡಿರಿ. ಬೇಸರ ಬಂದಾಗ ಈ ಥರ ಪಟ್ಟಂತ ಅನ್ನ ಮಾಡಿಬಿಟ್ಟು ಕಲಿಸ್ಬಿಟ್ಟು ಊಟ ಮಾಡಿಬಿಡ್ಬೋದು, ಅಷ್ಟು ಮಸ್ತಾಗಿರುತ್ತೆ. ಕೇಳ್ಕೊಳತ್ತು ಎಷ್ಟು ಕರ್ಕೋತಿಲೇ ಕಡಿತದ ಕಡಿತಾಗ ಅಂದ್ರೂ ಬಿಡಂಗಿಲ್ಲ. ಅದು ಒಂದು ಸ್ವಲ್ಪ ದಿವಸ ಮಾಡಿದ್ರೆ ಮಾಡ್ತಿದ್ದೆ, ಆಮೇಲೆ ಗಪ್ಪ ಹಾಕೋದು. ಹೇಯ್ ಯಾವ ಬರ್ತಾರೆ ಯಾರಿಗೂ ಗೊತ್ತಿರು, ಮಳೆ ಬರಂಗಾಗೈತಿ. ತಿಂದಿರತ್ನ ಬಾಯ್. ಪ್ರಾಣಿಗಳ ಸಂಗಟ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಒಂಥರ ಮನಸ್ಸಿಗೆ ಖುಷಿ ಅನ್ಸುತ್ತೆ ನೋಡಿರಿ. ಏನೇ ಟೆನ್ಷನ್ ಇದ್ರೂ ಕಮ್ಮಿ ಆಗುತ್ತೆ. ನನಗಂತೂ ಆ ಥರ ಅನ್ನಿಸ್ತೈತೆ ನೋಡಿರಿ. ನನಗೂ ಪ್ರಾಣಿಗಳು ಸಾಕೋದು ಇಷ್ಟ ಐತಿ. ಅಂದ್ರೆ ಅದ್ರೊಳಗೆ ಆಕಳು ಸಾಕೋದು ಜಾಸ್ತಿ ಇಷ್ಟ ಐತಿ. ಬಟ್ ನೋಡೋಣ ದೇವ್ರು ಯಾವಾಗ ಕುಡಿಸ್ಕೊಡ್ತಾನೆ ಅಂತೇಳಿ ಗೊತ್ತಿಲ್ಲ ರೀ. ಅಂದ್ರೆ ಭಾಳ ವರ್ಷದಿಂದ ಕನಸದು, ಒಂದು 10-12 ವರ್ಷದ ಕನಸು ಐತ್ರಿ ಆಕಳನ್ನು ಸಾಕ್ಬೇಕಂತೇಳಿ.
ನಾಯಿ ಸಂಗಡ ಸ್ವಲ್ಪ ಆಟ ಆಡಿಬಿಟ್ಟು ಕುಂತಿದ್ದರೆ ನಮ್ಮ ಮನೆಯವರು ಮತ್ತು ತನು ಬಂದರು ನೋಡ್ರಿ. ಅಂದರೆ ತನು ಇದ್ರೆ ನಮ್ಮ ಮೈದನ ಮನೆಗೆ ಬಂದಿದ್ಲ, ಅಂದ್ರೆ ಅವ್ರ ಮಗಳು ಮತ್ತು ತನು ಕೂಡ ಬಂದಿದ್ದರು ಬಿಜಾಪುರಕ್ಕೆ. ಹಂಗಾಗಿ ತನುನ ಕರ್ಕೊಂಡು ಬಂದ್ರೆ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಬರೋ ಮುಂದಾಗ ವಡಾಪಾವ ಬಜ್ಜಿ ಎಲ್ಲ ತಂದಿದ್ರೆ ಅದನ್ನೇ ತಿನ್ನಾಕಂತೀವಿ ನೋಡ್ರಿ. ಒಬ್ಬೊಬ್ಬರು ಪಾಳೆ ಹಚ್ಬಿಟ್ಟು ಅಂದ್ರೆ ಮನು ಇದ್ರೆ ಜುಡಿಯೋಕ್ಕೆ ಹೊಂಟಿದ್ದಂತೆ ಅವ್ರ ಫ್ರೆಂಡ್ಸ್ ಸಂಗಟ. ಹಾಗಾಗಿ ಬಡ ಬಡ ತಿಂದು ಹೊಂಟಿದ್ದಾರೆ. ಇನ್ನು ಮಂಗ್ಳೂರು ಬಂದ್ ಮಾಡೋದು ಕ್ಯಾನ್ಸಲ್ ನೋಡ್ರಿ. ನಾಳೆ ಬೆಳಗ್ಗೆ ಮಾಡೋದು, ಯಾಕಂದರೆ ಇದನ್ನೆಲ್ಲ ತಿಂದ್ಬಿಟ್ಟು ಊಟ ಮಾಡೋಕ್ಕೂ ಮನ್ಸಿರಂಗಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ ಮಾಡಿಕೊಡ್ತೀನಪ್ಪಿ ಅಂತ ಮನೋಗೆ ಹೇಳಾಕತ್ತಿದ್ದೆ ರೀ. ಯಾವಾಗ ಮಾಡ್ತೀರಿ ಮಾಡಿ ಮಮ್ಮಿ ಅಂಥೇಳಿ ವಡಾಪಾವ್ ತಿಂದ್ಬಿಟ್ಟು ಮನೋ ಜುಡಿಯೋಕ್ಕೆ ಹೋದ ರೀ. ಅಲ್ಲಿ ಏನರ ತಿಂದು ಬರ್ತಾನಲ್ಲ, ಹಾಗಾಗಿ ಮತ್ತು ನಮಗೂ ಹಸಿವು ಇದ್ದಿದ್ದಿಲ್ಲ. ಇನ್ನು ಸುಮ್ಮ ಮಾಡಿಬಿಟ್ಟು ವೇಸ್ಟ್ ಮಾಡೋಕ್ಕಿಂತ ಬೆಳಗ್ಗೆ ಮಾಡಿಬಿಟ್ರೆ ಆಗುತ್ತಂತ ನಾನು ಇದಕ್ಕೆ ಮಂಗ್ಳೂರು ಬಂದ್ ಮಾಡೋದು ಕ್ಯಾನ್ಸಲ್ ಮಾಡಿದೆ ರೀ. ನಾಳೆ ಬೆಳಗ್ಗೆ ಮಾಡ್ತೀನಿ. ಅದೇನು ಹಿಟ್ಟು ಹಾಳಾಗಂಗಿಲ್ಲ ರೀ, ಹೊರಗಡೆನೇ ಇಡ್ಬೋದು. ಅಂದ್ರೆ ಒಂದು 10-15 ತಾಸು ಹೊರಗಡೆ ಇಟ್ಟರೆ ಏನಾಗಂಗಿಲ್ಲ ರೀ. ಬೆಳಗ್ಗೆ ಕಲಸಿದ್ದು ನಾಳೆ ಬೆಳಗ್ಗೆ ಮಾಡ್ತೀನಿ. ಏನು ಅಂದರೆ ಬೆಳಗ್ಗೆ 11 ಗಂಟೆ ಮ್ಯಾಲೆ ಕಲಸಿದ್ದಲ್ಲ, ಬೆಳಗ್ಗೆ ಮಾಡಿದ್ರೆ ನಡೆಯುತ್ತಂತ ಬಿಟ್ಟಿದ್ದು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ.